ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರಿಯ ಮಕ್ಕಳೇ, ಸಂವೇದ ಕಾರ್ಯಕ್ರಮದಡಿಯಲ್ಲಿ ನಡೆಯುತ್ತಿರುವ ವಿಡಿಯೋ ಪಾಠಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 1 ಆದಂತಹ ಸಸ್ಯಗಳಲ್ಲಿ ಪೋಷಣೆ, ಈ ಒಂದು ಅಧ್ಯಾಯದ 2ನೇ ಅವಧಿಯಲ್ಲಿ ಬರುವ ಕಲಿಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮಕ್ಕಳೇ, ಇಲ್ಲಿ ಒಂದು ಚಿತ್ರ ನಿಮಗೆ ಕಾಣ್ತಾ ಇದೆ. ಈ ರೀತಿಯ ಚಿತ್ರನ ನೀವೆಲ್ಲಾದರೂ ನೋಡಿರ್ತೀರಾ ಅಲ್ವಾ? ಹೊಲಗಳಲ್ಲಿ ಕುಯ್ದಿರ್ತಾರಲ್ಲ, ಮರದ ಬಡ್ಡೆಗಳಲ್ಲಿ ಈ ರೀತಿಯ ಜೀವಿಗಳು ಬೆಳೆದಿರೋದನ್ನು ನೀವು ನೋಡಿರ್ತೀರ, ಗಮನಿಸಿರ್ತೀರ. ಸಾಮಾನ್ಯವಾಗಿ ನಗರ ಪ್ರದೇಶಗಳಿರ್ಬೋದು, ಹಳ್ಳಿಗಾಡಿನಲ್ಲಿರ್ಬೋದು, ಈ ರೀತಿಯ ಜೀವಿಗಳು ನಿಮಗೆ ಕಂಡು ಬಂದಿವೆ. ಇವು ಜೀವಿಗಳೇ, ಬೆಳೆಯುತ್ತವಲ್ವಾ? ಜೀವಿಗಳ ಗುಣಲಕ್ಷಣ ಇದೆ. ಏನನ್ನು ಗಮನಿಸಿದ್ರಿ? ಪ್ರಮುಖವಾಗಿ ಸಸ್ಯಗಳ ಇವು ಹೇಳಲಿಕ್ಕಾಗಲ್ಲ, ಕಷ್ಟ ಅಲ್ಲ. ಯಾಕೆಂದರೆ ಸಸ್ಯಗಳು ಸಾಮಾನ್ಯವಾಗಿ ಹಸಿರು ಬಣ್ಣವನ್ನು ಹೊಂದಿರುತ್ತವೆ, ಆದರೆ ಇವುಗಳಿಗೆ ಹಸಿರು ಬಣ್ಣ ಇಲ್ಲ. ಇದಕ್ಕೆ ಏನಂತ ಕರೀತಾರೆ? ಇದು ಯಾವ ಜೀವಿ? ಹೌದು, ಅಣಬೆ. ವೆರಿ ಗುಡ್, ನೀವೆಲ್ಲ ಗಮನಿಸಿದ್ದೀರಾ. ಅಣಬೆಯನ್ನು ಆಹಾರ ಪದಾರ್ಥವಾಗಿಯೂ ಬಳಸ್ತಾರೆ, ಮಶ್ರೂಮ್ ಅಂತ ಹೇಳ್ತೀವಿ. ಈ ಅಣಬೆಯ ವಿಶೇಷತೆ ಏನು? ಈ ಅಣಬೆಗೆ ಕ್ಲೋರೋಫಿಲ್ ಇಲ್ಲ. ನಾವು ಮೊದಲನೇ ಅವಧಿನಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಬಗ್ಗೆ ತಿಳ್ಕೋಬೇಕಾದ್ರೆ ಪ್ರಮುಖವಾಗಿ ಗಮನಿಸಿದ್ವಿ. ಏನು? ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂತ ಅಂದರೆ ಕ್ಲೋರೋಫಿಲ್ ಅಗತ್ಯವಾಗಿ ಬೇಕೇ ಬೇಕು. ಅಣಬೆ ಹೇಗೆ ಬದುಕುತ್ತೆ? ಇದು ಕ್ಲೋರೋಫಿಲ್ ಇಲ್ಲದ ಸಸ್ಯದ ಒಂದು ವರ್ಗ. ಇದು ಹೇಗೆ ಬೆಳೆಯುತ್ತೆ? ಇದು ಹೇಗೆ ಬದುಕುತ್ತೆ? ಇದು ಆಹಾರನ ಹೇಗೆ ಪಡ್ಕೊಳ್ಳುತ್ತೆ? ಹಾಗಾಗಿ ಸಸ್ಯಗಳಲ್ಲಿ ಸ್ವಪೋಷಣೆಗೆ ಹೊರತಾದ ಇನ್ನಿತರ ಪೋಷಣಾ ವಿಧಾನಗಳು ಇವೆ ಅನ್ನೋದು ಗಮನಕ್ಕೆ ಬರುತ್ತೆ. ಈಗ ನೋಡೋಣ, ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು ಯಾವ್ಯಾವ ರೀತಿಯ ಪೋಷಣಾ ವಿಧಾನಗಳಿವೆ ತಿಳಿದಿದೆಯಾ ನಿಮಗೆ? ಸ್ವಪೋಷಣೆ ಬಗ್ಗೆ ನಾವು ಮೊದಲನೇ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ವಿವರವಾಗಿ. ಈಗ ಇತರ ಪೋಷಣಾ ವಿಧಾನಗಳು ಅಂದರೆ ಕೆಲವು ಸಸ್ಯಗಳಲ್ಲಿ ಕ್ಲೋರೋಫಿಲ್ ಪತ್ರ ಹರಿತು ಇರೋದಿಲ್ಲ. ಅವು ಆಹಾರನ ಹೇಗೆ ತಯಾರಿಸುತ್ತವೆ ನೋಡೋಣ ಬನ್ನಿ. ಮೊದಲನೇದು ಪರಪೋಷಿತ ಪೋಷಣಾ ವಿಧಾನ, ಎರಡನೇದು ಕೊಳೆತಿನಿ ಪೋಷಣಾ ವಿಧಾನ, ಮೂರನೇದು ಸಹಜೀವನ ಪೋಷಣಾ ವಿಧಾನ ಅಂತ. ಸ್ವಪೋಷಣೆಯನ್ನು ಹೊರತುಪಡಿಸಿ ಈ ಮೂರೂ ರೀತಿಯ ಪೋಷಣೆಯನ್ನು ನಾವು ಸಸ್ಯಗಳಲ್ಲಿ ಕಾಣಬಹುದಾಗಿದೆ. ಹಾಗಾದರೆ ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಪರಪೋಷಿತ ಪೋಷಣಾ ವಿಧಾನ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಈಗ ಬನ್ನಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನಿಮಗೆ. ಈ ಚಿತ್ರ ಎಲ್ಲರೂ ನೋಡಿರ್ತೀರಾ? ಇಲ್ಲಿ ಒಂದು ಮರ ಇದೆ. ಈ ಮರದ ಮೇಲೆಲ್ಲ ಏನು ಕಾಣ್ತಾ ಇದೆ? ಏನು ಗಮನಿಸ್ತಾ ಇದ್ದೀರಾ ನೀವು? ಈ ಮರದ ಮೇಲೆ ಹಳದಿ ಬಣ್ಣದ ತಂತಿ ಥರ ಹಬ್ಕೊಂಡಿರತಕ್ಕಂಥ ಇನ್ನೊಂದು ಸಸ್ಯನ ನೀವು ಕಾಣ್ತಾ ಇದ್ದೀರಾ. ಯಾವುದು ಇದು ಸಸ್ಯ? ಯಾವ ಸಸ್ಯ? ಈ ಸಸ್ಯದ ಹೆಸರೇನು? ಬನ್ನಿ ನೋಡೋಣ. ನೀವು ಚಿತ್ರದಲ್ಲಿ ನೋಡಿರತಕ್ಕಂಥ ಸಸ್ಯ ಕಸ್ಕ್ಯೂಟ ಅಂತ. ಕಸ್ಕ್ಯೂಟ ಸಸ್ಯದ ವಿಶೇಷತೆ ಏನು? ಮೊದಲಿಗೆ ಕಸ್ಕ್ಯೂಟ ಕ್ಲೋರೋಫಿಲ್ ಹೊಂದಿಲ್ಲ, ಇದರಲ್ಲಿ ಪತ್ರ ಹರಿತು ಇಲ್ಲ. ಪತ್ರ ಹರಿತಿಲ್ಲ ಅಂದರೆ ಏನರ್ಥ? ಅದು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಲು ಸಾಧ್ಯ ಇಲ್ಲ. ಮತ್ತು ಅದು ತನ್ನ ಆಹಾರಕ್ಕಾಗಿ ಏನು ಮಾಡಬೇಕು? ಬೇರೆ ಸಸ್ಯವನ್ನು ಅವಲಂಬಿಸಬೇಕು. ಪ್ರಾಣಿಗಳ ರೀತಿಯೇ. ಪ್ರಾಣಿಗಳು ಹೇಗೆ ಆಹಾರಕ್ಕಾಗಿ ಸಸ್ಯವನ್ನು ಅವಲಂಬಿಸಿವೆಯೋ ಅದೇ ರೀತಿ ಕಸ್ಕ್ಯೂಟನೂ ಸಹ ಏನು ಮಾಡುತ್ತೆ? ಆಹಾರಕ್ಕಾಗಿ ಇನ್ನೊಂದು ಸಸ್ಯವನ್ನು ಅವಲಂಬಿಸಿದೆ. ಇಲ್ಲಿ ಗಮನಿಸಿದಾಗ ಏನು ಮಾಡ್ತಾ ಇದೆ? ಅದು ಆಹಾರವನ್ನು ಈ ಮರದ ಮೇಲೆ ಹಬ್ಬಿದೆಯಲ್ಲ, ಈ ಮರದಿಂದ ಏನು ಮಾಡ್ತಾ ಇದೆ? ಆಹಾರನ ಪಡ್ಕೊಳ್ತಾ ಇದೆ. ಆಹಾರಕ್ಕಾಗಿ ಇನ್ನೊಂದು ಸಸ್ಯವನ್ನು ಅವಲಂಬಿಸಿರತಕ್ಕಂಥ ಅನೇಕ ಸಸ್ಯಗಳು ಕಂಡು ಬರ್ತವೆ, ಕಸ್ಕ್ಯೂಟ ಒಂದೇ ಅಲ್ಲ. ಈ ರೀತಿ ಆಹಾರಕ್ಕಾಗಿ ಬೇರೆ ಸಸ್ಯಗಳನ್ನು ಅವಲಂಬಿಸಿರತಕ್ಕಂಥ ಸಸ್ಯಗಳ ಪೋಷಣಾ ವಿಧಾನಕ್ಕೆ ನಾವೇನಂತ ಕರಿತೀವಿ? ಪರಪೋಷಿತ ಪೋಷಣಾ ವಿಧಾನ, ಎಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಪರಪೋಷಣೆ ಅಂದ್ರೇನು? ಇನ್ನೊಂದು ಜೀವಿಯನ್ನು ಆಶ್ರಯಿಸೋದು. ಅದು ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು. ಸಸ್ಯವನ್ನೇ ಅವಲಂಬಿಸ್ಬೋದು. ಈ ರೀತಿ ಆಹಾರಕ್ಕಾಗಿ
ಬೇರೆ ಸಸ್ಯಗಳನ್ನ ಅವಲಂಬಿಸಿರತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ಪರಾವಲಂಬಿಗಳು ಅಂತ ಕರಿತೀವಿ. ಆಹಾರಕ್ಕಾಗಿ ಬೇರೊಂದು ಸಸ್ಯ ಅಥವಾ ಪ್ರಾಣಿಯನ್ನು ಅವಲಂಬಿಸಿರುವ ಜೀವಿಗಳನ್ನು ಪರಾವಲಂಬಿ ಎಂದು ಕರೆಯುತ್ತೇವೆ. ಹಾಗಾದರೆ ಕಸ್ಕ್ಯೂಟ ಏನು? ಅದು ಒಂದು ಪರಾವಲಂಬಿ. ಎಲ್ಲ ಸಸ್ಯಗಳು ಪರಾವಲಂಬಿಗಳೇ? ಇಲ್ಲ, ಎಲ್ಲ ಸಸ್ಯಗಳು ಪರಾವಲಂಬಿಗಳಲ್ಲ. ಕೆಲವು ಸಸ್ಯಗಳು, ಯಾವ ಸಸ್ಯಗಳಲ್ಲಿ ಪತ್ರ ಅರಿತು ಇಲ್ಲದಿರುವುದೋ ಅಂತಹ ಸಸ್ಯಗಳು ಪರಾವಲಂಬಿಗಳಾಗಿರುತ್ತವೆ. ಆಗಲೇಬೇಕು, ಯಾಕೆಂದರೆ ಪತ್ರ ಅರಿತು ಇಲ್ಲದೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸಲು ಸಾಧ್ಯವಿಲ್ಲ. ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯದೆ ಆಹಾರದ ಉತ್ಪಾದನೆ ಸಾಧ್ಯವಿಲ್ಲ. ಈಗ ಈ ಒಂದು ಕಸ್ಕ್ಯೂಟ ಚಿತ್ರದಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು. ಮೊದಲಿಗೆ ಏನು? ಅದು ತಾನು ಹಬ್ಬಿರತಕ್ಕಂಥ ಮರ. ಈ ಮರ ಇದೆಯಲ್ಲ, ಅದು ಅತಿಥೇಯ ಸಸ್ಯ. ಅಂದರೆ ಈ ಕಸ್ಕ್ಯೂಟ ಅನ್ನೋದು ಅತಿಥಿ, ಅದ್ರ ಮೇಲೆ ಹಬ್ಬಿದೆ. ಅದು ಆಧಾರ ನೀಡುತ್ತೆ ಯಾವುದಕ್ಕೆ? ಈ ಬಳ್ಳಿ, ಕಸ್ಕ್ಯೂಟ ಬಳ್ಳಿ ಹಬ್ಬಲಿಕ್ಕೆ. ಹಾಗಾಗಿ ಅದು ಅತಿಥೇಯ ಸಸ್ಯ, ಮರ. ಹಾಗಾದರೆ ಕಸ್ಕ್ಯೂಟಕ್ಕೆ ಏನಂತ ಕರಿತೀವಿ ನಾವು? ಕಸ್ಕ್ಯೂಟಾಗೆ ಪರಾವಲಂಬಿ, ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಅದೇ ರೀತಿ ಮೇಲೇರಲು ಬಳಸುವ ಆಧಾರ ಸಸ್ಯಕ್ಕೆ ನಾವೇನಂತ ಕರಿತೀವಿ? ಓಸ್ಟ್ ಅಂತ ಕರಿತೀವಿ. ಈ ರೀತಿಯ ಅನೇಕ ಪರಾವಲಂಬಿ ಸಸ್ಯಗಳನ್ನು ನಾವು ಗಮನಿಸ್ಬೋದಾಗಿದೆ. ಈಗ ಮತ್ತೊಂದು ಚಿತ್ರ ನೋಡ್ತಾ ಇದ್ದೀರಾ. ಎಲ್ಲರೂ ನೋಡಿದ್ದೀರಾ ಈ ರೀತಿಯ ಒಂದು ಸಸ್ಯವನ್ನು? ಈ ಸಸ್ಯದ ಹೆಸರೇನು ಹೇಳಬಲ್ಲಿರಾ? ಈ ಸಸ್ಯದ ಹೆಸರೇನು ಯೋಚನೆ ಮಾಡಿ ನೋಡೋಣ. ಈಗ ಮತ್ತೊಂದು ಸಸ್ಯನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ ಈ ಸಸ್ಯ, ನೀವು ನೋಡಿದ್ದೀರಲ್ಲ ಇಂದಿನ ತರಗತಿ ಪಠ್ಯಪುಸ್ತಕಗಳಲ್ಲೆಲ್ಲ ಈ ಚಿತ್ರ ಇದೆ. ಯಾವುದಿದು? ಹೌದು, ಸರಿಯಾಗಿ ಹೇಳಿದ್ರಿ ಮಕ್ಕಳೇ, ಊಜಿ ಗಿಡ ಅಲ್ವಾ? ಊಜಿ ಗಿಡದ ವಿಶೇಷತೆ ಏನು? ಬನ್ನಿ ನೋಡೋಣ. ಈ ಊಜಿ ಗಿಡ ಇದೆಯಲ್ಲ, ಇದರಲ್ಲಿ ನೋಡ್ತಾ ಇದ್ದೀರಾ ಎಲೆಗಳಿದೆ. ಈ ಎಲೆಗಳೇನಾಗಿದೆ? ಊಜಿಯಾಗಿ ಮಾರ್ಪಟ್ಬಿಟ್ಟಿದೆ, ಚೀಲದ ಥರ ಇದೆ. ಏನಕ್ಕೆ ಆ ರೀತಿಯಾಗಿದೆ? ಏನು ವಿಶೇಷ ಏನಿದ್ರದು ನೋಡೋಣವಾ? ಊಜಿ ಗಿಡದ ವಿಶೇಷತೆ ಏನು ಅಂತ. ಏನು ಅಂದರೆ ಇಲ್ಲಿ ಊಜಿಯಂಥ ರಚನೆಯು ಎಲೆಯ ಮಾರ್ಪಾಟಾದ ಭಾಗ. ಎಲೆನೇ ಊಜಿ ಥರ ಮಾರ್ಪಾಟಾಗಿದೆ. ಈಗೇನಾಗುತ್ತೆ? ಊಜಿ ಗಿಡದ ಆ ಮುಚ್ಚಳ ಇದೆಯಲ್ಲ, ಕಾಣಿಸ್ತಾ ಇದೆ ಈ ಮುಚ್ಚಳ, ಅದ್ರ ಒಳಗಡೆ ಒಂದು ಕೀಟ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆಗೇನು ಮಾಡುತ್ತೆ? ಆ ಮುಚ್ಚಳ ಮುಚ್ಕೊಬಿಡುತ್ತೆ. ಕೀಟ ಎಲ್ಲಿ ಸಿಗಾಕೊಳ್ಳುತ್ತೆ? ಅದ್ರ ಒಳಗಡೆ ಸಿಗಾಕೊಬಿಡುತ್ತೆ. ಅದ್ರ ಒಳಗಡೆ ರೋಮಗಳಂತ ರಚನೆ ಇರುತ್ತೆ, ಅಂಟಿರುತ್ತೆ. ಅದಕ್ಕೋಗಿ ಅಂಟ್ಕೊಬಿಡುತ್ತೆ. ಕೀಟ ಬರಲಿಕ್ಕೆ ಆಗೋದೇ ಇಲ್ಲ, ಹೊರಗಡೆ ಬರಲಿಕ್ಕೆ ಆಗಲ್ಲ. ಕೀಟ ಅಲ್ಲೇ ಇರುತ್ತೆ. ಅದರಲ್ಲಿರತಕ್ಕಂಥ ಆ ಚೀಲದೊಳಗಡೆ ಏನಿರುತ್ತೆ? ಜೀರ್ಣರಸಗಳಿರುತ್ತೆ. ಕೀಟ ಯಾವಾಗ ಅದರೊಳಗಡೆ ಸಿಗಾಕೊಳ್ಳುತ್ತೋ ಆ ಜೀರ್ಣರಸಗಳು ಏನು ಮಾಡುತ್ತೆ? ಕೀಟಗಳನ್ನು ಕರಗಿಸ್ಬಿಡುತ್ತೆ ಅದರೊಳಗಡೆ. ಅಂದರೆ ಕೀಟದಲ್ಲಿರುತ್ತ ಪೋಷಕಗಳನ್ನು ಊಜಿ ಗಿಡ ಏನು ಮಾಡುತ್ತೆ? ಹೀರ್ಕೊಬಿಡುತ್ತೆ. ಹಾಗಾದರೆ ಊಜಿ ಗಿಡನ ಏನು ಅನ್ಬೋದು? ಇದು ಏನನ್ನು ಸೇವಿಸುತ್ತೆ? ಇದು ಕೀಟನೇ ಸೇವಿಸಿಬಿಡ್ತಿಲ್ಲಿ ಅಲ್ವಾ? ಹಾಗಾಗಿ ಏನನ್ನು ಕರಿಬೋದು? ಇದನ್ನು ಕೀಟಹಾರಿ ಸಸ್ಯ ಅಂತ ಕರಿಬೋದು. ಹಾಗಾದರೆ ಕೀಟಹಾರಿ ಸಸ್ಯಗಳು ಅಂದರೆ ಏನು? ಕೀಟಹಾರಿ ಸಸ್ಯಗಳು ಅಂದರೆ ಕೀಟಗಳನ್ನು ತಿನ್ನುವ ಸಸ್ಯಗಳು ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ. ಇನ್ಸೆಕ್ಟ್ ಅಂದರೆ ಏನು? ಕೀಟ ಅಂತ. ಕೀಟವನ್ನು ತಿನ್ನುತ್ತವೆ. ಹೌದಲ್ವಾ? ಕೀಟನ ಯಾಕೆ ತಿಂತವೆ? ಇವರಲ್ಲಿ ಪತ್ರ ಅರಿತಿರಲ್ವಾ? ಪತ್ರ ಅರಿತಿರುತ್ತೆ, ಆದರೂ ಕೀಟ ಯಾಕಪ್ಪ ತಿನ್ನಬೇಕು ಅಲ್ವಾ? ಸೊ ಇದಕ್ಕೆ ಒಂದು ಕಾರಣ ಇದೆ. ಕೀಟಹಾರಿ ಸಸ್ಯಗಳು ಕೀಟ ತಿನ್ನಲು ಏನು ಕಾರಣ? ಇದು ಅವು ಬೆಳೆಯತಕ್ಕಂಥ ಪ್ರದೇಶ. ಆ ಪ್ರದೇಶದಲ್ಲಿ ಏನು ಗೊತ್ತಾ? ಭೂಮಿಯ ಮಣ್ಣಿನಲ್ಲಿ ಸಾರಜನಕದ ಅಂಶ ತುಂಬ ಕಡಿಮೆ ಇರುತ್ತೆ. ನೈಟ್ರೋಜನ್ ಅಂತ ನಾವು ಹೇಳ್ತೀವಲ್ಲ, ಅದರ ಅಂಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಆ ಒಂದು ಪೋಷಕವನ್ನು ಯಾವುದು ಮಣ್ಣಿನಲ್ಲಿ ದೊರೆಯುವುದಿಲ್ಲವೋ ಆ ಒಂದು ಪೋಷಕವನ್ನು ಪಡೀಲಿಕ್ಕೆ ಏನು ಮಾಡ್ತವೆ? ಕೀಟಹಾರಿಗಳು ಸಸ್ಯಗಳು ಕೀಟಗಳನ್ನ ತಿಂತವೆ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಕೀಟ ಒಳಗಡೆ ಹೋಯಿತು, ಇದು ಮುಚ್ಕೊಬಿಡ್ತು. ಇದು ಇನ್ನೊಂದು ರೀತಿಯ ಕೀಟಹಾರಿ ಸಸ್ಯ. ನಾನು ಕೇಳಿದೆ ಇದರ ಹೆಸರೇನು ಅಂತ, ನೆನಪಿಗೆ ಬಂತಾ? ಹೌದು, ಖಂಡಿತವಾಗ್ಲೂ ನೆನಪಿಗೆ ಬಂತಲ್ಲ. ಇದು ವೀನಸ್ ಫ್ಲೈ ಟ್ರ್ಯಾಪ್ ಅಂತ. ನೋಡಿ, ಕೀಟ ಒಳಗಡೆ ಹೋದ ತಕ್ಷಣ ಏನು ಮಾಡುತ್ತೆ? ಮುಚ್ಕೊಬಿಡುತ್ತೆ. ಇನ್ನು ಕೀಟ ಆಚೆ ಬರೋದಿಲ್ಲ. ಎಲ್ಲಿವರೆಗೂ ಇದು ತೆಗೆಯೋದಿಲ್ಲ? ಎಲ್ಲಿವರೆಗೂ ಕೀಟ ಜೀರ್ಣವಾಗಿ ಹೋಗುತ್ತೋ, ಕೀಟದಲ್ಲಿರತಕ್ಕಂಥ ಪೋಷಕಗಳು ಆ ಸಸ್ಯವನ್ನು ಸೇರೋವರೆಗೂ ಸಹಿತ ಅದು ತೆರೆಯೋದಿಲ್ಲ. ಈ ರೀತಿಯ ಸಸ್ಯಗಳಿಗೆ ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೀವಿ. ಕೀಟಹಾರಿ ಸಸ್ಯಗಳಲ್ಲೇ ಇನ್ನೂ ಅನೇಕ ರೀತಿಯ ಸಸ್ಯಗಳನ್ನು ನಾವು ಗುರುತಿಸಬಹುದಾಗಿದೆ. ಬನ್ನಿ ಮಕ್ಕಳೇ, ಒಂದು ವಿಡಿಯೋನ ನೋಡೋಣ.
ಇಲ್ಲಿ ಕಾಣುವ ವಿಸ್ಮಯಕಾರಿಯಾದ ಸಸ್ಯಗಳು ಚಿಕ್ಕ ಚಿಕ್ಕ ಕೀಟಗಳನ್ನು, ಪ್ರಾಣಿಗಳನ್ನು ತಿಂದು ಬದುಕುತ್ತವೆ. ಇಂತಹ ಸಸ್ಯಗಳನ್ನು ಕೀಟಾಹಾರಿ ಸಸ್ಯಗಳು ಎಂದು ಕರೆಯುತ್ತೇವೆ. ಕೂಜಿ ಗಿಡ, ಇಬ್ಬನಿ ಗಿಡ, ನೊಣದ ಬೋನು ಮುಂತಾದವು. ಈ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಜೌಗು ಪ್ರದೇಶವೆಂದರೆ ಆ ಪ್ರದೇಶದಲ್ಲಿ ವಿಪರೀತವಾದ ನೀರು ಸಂಗ್ರಹವಾಗಿ ಅಲ್ಲಿಯ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಂಡಿರುತ್ತದೆ. ಆ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಪೋಷಕಾಂಶಗಳ ಕೊರತೆ ಇರುತ್ತದೆ. ಎಲ್ಲಾ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು ಸಾರಜನಕದ ಜೊತೆಗೆ ಹಲವಾರು ಪೋಷಕಾಂಶಗಳು ಬೇಕು. ಆದರೆ ಈ ಜೌಗು ಪ್ರದೇಶಗಳಲ್ಲಿ ಸಾರಜನಕ ಪೋಷಕಾಂಶ ತುಂಬಾ ಕಡಿಮೆ ಇರುತ್ತದೆ. ಹಾಗಾಗಿ ಈ ಕೀಟಾಹಾರಿ ಸಸ್ಯಗಳು ಚಿಕ್ಕ ಚಿಕ್ಕ ಕೀಟಗಳನ್ನು ಮತ್ತು ಪ್ರಾಣಿಗಳನ್ನು ತಿಂದು ತಮಗೆ ಬೇಕಾಗುವ ಸಾರಜನಕವನ್ನು ಪಡೆದುಕೊಂಡು ಬದುಕುತ್ತವೆ. ಇದು ಹೂಜಿ ಗಿಡ. ಈ ಸಸ್ಯದ ಎಲೆಗಳು ಹೂಜಿಯ ಆಕಾರದಲ್ಲಿ ರಚನೆಯಾಗಿರುವುದರಿಂದ ಈ ಗಿಡಕ್ಕೆ ಹೂಜಿ ಗಿಡ ಎಂಬ ಹೆಸರು ಬಂದಿದೆ. ಈ ಹೂಜಿಯ ಮೇಲಿರುವ ಮುಚ್ಚುಳಿಕೆಯು ವಿವಿಧ ಬಣ್ಣಗಳಿಂದ ಕೂಡಿದ್ದು ಇದು ಕೀಟಗಳನ್ನು ಆಕರ್ಷಿಸುತ್ತದೆ. ಈ ಹೂಜಿಯ ಒಳಗೆ ಅಂಟು ದ್ರವವು ಉತ್ಪತ್ತಿಯಾಗುತ್ತದೆ. ಹೂಜಿಯ ಮೇಲಿನ ತುದಿಯು ನುಣುಪಾಗಿದ್ದು ಜಾರುವಂತೆ ವಕ್ರವಾಗಿರುತ್ತದೆ. ಕೀಟಗಳು ಈ ಸಸ್ಯಕ್ಕೆ ಆಕರ್ಷಣೆಗೊಂಡು ಆ ಹೂಜಿಯ ಮೇಲೆ ಕುಳಿತಾಗ ಕೀಟವು ಜಾರಿ ಆ ಹೂಜಿಯೊಳಗೆ ಬೀಳುತ್ತದೆ. ಹೂಜಿಯೊಳಗಿರುವ ಕೂದಲುಗಳು ಕೀಟವನ್ನು, ಪ್ರಾಣಿಯನ್ನು ಹೂಜಿಯ ಕೆಳಕ್ಕೆ ನೂಕಿ ಅಲ್ಲಿರುವ ದ್ರವದೊಳಗೆ ಬೀಳಿಸುತ್ತವೆ. ಆ ಕೀಟವು ಮೇಲೇರಲು ಸಾಧ್ಯವಾಗುವುದಿಲ್ಲ. ನೋಡಿದ್ರಲ್ವಾ, ತುಂಬ ಚೆನ್ನಾಗಿತ್ತಲ್ವಾ? ಈ ರೀತಿಯ ಸಸ್ಯಗಳು ನಿಮ್ಮ ಪರಿಸರದಲ್ಲಿ ಕಂಡು ಬಂದರೆ ಅದನ್ನು ನೀವು ಗುರುತಿಸ್ತೀರಲ್ವಾ? ಈಗ ಮಕ್ಕಳೇ ಮತ್ತೊಂದು ಚಿಟ್ಟನ ನೋಡ್ತಾ ಇದ್ದೀರಾ. ಇದು ಆಲ್ರೆಡಿ ನೀವು ಗುರುತಿಸಿದ್ದೀರಾ. ಏನಿದು? ಅಣಬೆ ಅಲ್ವಾ? ಅಣಬೆ ಎಲ್ಲಿ ಬೆಳೆಯುತ್ತೆ ಗಮನಿಸಿದ್ದೀರಾ? ಅಣಬೆ ಯಾವಾಗಲೂ ತುಂಬ ತೇವಭರಿತವಾದ ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಬೆಳೆಯುತ್ತೆ. ಯಾವಾಗಲೂ ಅಷ್ಟೇ. ಯಾಕೆ ಕೊಳೆಯುತ್ತಿರೋ ವಸ್ತುಗಳ ಮೇಲೆ ಯಾಕೆ ಬೆಳೆಯುತ್ತೆ ಗಮನಿಸಿದ್ದೀರಾ? ಇದು ಹಸಿರು ಬಣ್ಣನ ಹೊಂದಿಲ್ಲ, ಅಂದರೆ ಪತ್ರ ಹರಿತಿಲ್ಲ ಅಲ್ವಾ? ಹಾಗಾಗಿ ಇದೇನಿದು? ಸರಿಯಾಗಿ ಹೇಳಿದ್ರಿ, ಇದು ಸಹಿತ ಒಂದು ಪರಾವಲಂಬಿನೇ. ಹಾಗಾಗಿ ಇದು ಆದರೆ ಕೀಟಾಹಾರಿ ಸಸ್ಯದ ಥರ ಅಲ್ಲ. ಇದು ಕೀಟನ ಸೇವಿಸೋದಿಲ್ಲ, ಕೀಟನ ತಿನ್ನೋದು ಇಲ್ಲ. ಇದೇನು ಮಾಡುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು ಅಂದರೆ ನೀವೊಂದು ಚಟುವಟಿಕೆ ಮಾಡಬೇಕಾಗುತ್ತೆ. ಏನು ಚಟುವಟಿಕೆ? ನೀವು ಮನೆಯಲ್ಲಿ ಮಾಡ್ತೀರಾ ಈ ಚಟುವಟಿಕೆ? ನಾವು ಹೇಳಿದ್ದನ್ನು ಏನು ಮಾಡಬೇಕು? ಬ್ರೆಡ್ಡಿನ ಚೂರನ್ನು ತೆಗೆದುಕೋಬೇಕು, ಅದನ್ನು ನೀರಿಂದ ಒದ್ದೆ ಮಾಡಿ 2-3 ದಿನ ಇಟ್ಟು ಆಮೇಲೆ ಗಮನಿಸಿ ನೋಡಿ. ಅದ್ರ ಮೇಲೆ ಬಿಳಿ, ಹಸಿರು ಅಥವಾ ಕಂದು ಬಣ್ಣದ ತೇಪೆಗಳನ್ನು ನೀವು ಕಾಣ್ತೀರಾ. ಯಾವ ರೀತಿಯ ತೇಪೆಗಳು ಅಂದರೆ, ಈಗ ಟೊಮೊಟೊ ಹಣ್ಣು ಕೊಳ್ತಾಗ ಬಿಳಿ 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 ತೇಪೆ ಇರುತ್ತೆ, ನೀವು ನೋಡಿಬೇಕಾದ್ರೆ ಟೊಮೊಟೊ ಹಣ್ಣನ್ನೇ ಇಟ್ಟು ನೋಡಿ. ಅದೇ ರೀತಿ ಕಾಯಿ, ತೆಂಗಿನಕಾಯಿಯನ್ನು ತೆರೆದಿಟ್ಟಾಗಲೂ ಅದೇ ರೀತಿ ಆಗಿರುತ್ತೆ, ಕಂದು ಬಣ್ಣಕ್ಕೆ ಸುತ್ತ ಬೆಳೆದಿರುತ್ತೆ. ಏನು ವರ್ಧಕ ಮುಸೂರ ಇದ್ದರೆ ಅಥವಾ ಸೂಕ್ಷ್ಮದರ್ಶಕ ಇದ್ದರೆ ಅವುಗಳ ವೀಕ್ಷಣೆಯನ್ನು ನೀವು ದಾಖಲಿಸಿ ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರೆದುಕೊಳ್ಳಿ. ಮಕ್ಕಳೇ,
ಈ ಚಟುವಟಿಕೆ ಮಾಡಿದ್ರಲ್ವಾ, ಆ ತೇಪೆ ಬಿಳಿ ಬಿಳಿ ತೇಪೆ ಥರ ಕಾಣುತ್ತಲ್ಲ, ಏನದು? ಅದು ಒಂದು ಜೀವಿನಾ? ಹೌದು ಮಕ್ಕಳೇ, ನಿಜ, ಅದು ಸಹಿತ ಒಂದು ಜೀವಿ. ಯಾವ ಜೀವಿ ಅದು? ಆ ಥರದ ಜೀವಿಗಳಿಗೆ ನಾವು ಶಿಲೀಂಧ್ರಗಳು ಅಂತ ಕರಿತೀವಿ. ನಾನು ಹೇಳಿದ್ನಲ್ಲ ಚಟುವಟಿಕೆಯಲ್ಲಿ, ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಾ, ಬ್ರೆಡ್ ಇದೆ, ಬ್ರೆಡ್ಡನ್ನು ನೆನೆಸಿಟ್ರೆ ಹಳದಿ ಬಣ್ಣಕ್ಕೆ ಬಂದಿರುತ್ತೆ. ಎರಡು ದಿನ ಬಿಟ್ಟ ಮೇಲೆ ನೋಡಿ ನೀವು, ಈ ಬ್ರೆಡ್ಡಿನ ಮೇಲೆ ಏನು ಬೆಳೆದಿದೆ? ಶಿಲೀಂಧ್ರ ಬೆಳೆದಿದೆ ಅಂತ ಹೇಳ್ತೀವಿ. ಈ ಶಿಲೀಂಧ್ರ ಎಂಥ ಜೀವಿ? ಸ್ವಪೋಷಕನ ಅಥವಾ ಪರಪೋಷಕನ ಅಥವಾ ಪರಾವಲಂಬಿನ? ಏನು? ಈಗ ನೀವು ಗಮನಿಸಿದ್ದೀರಾ, ಈ ಜೀವಿಗಳಿಗೆ ಏನಂತ ಕರಿತೀವಿ? ಶಿಲೀಂಧ್ರಗಳು ಅಂತ ಕರಿತೀವಿ. ಈ ಶಿಲೀಂಧ್ರಗಳು ಏನು ಮಾಡ್ತವೆ? ಅವು ಬೇರೆಯಾದ ರೀತಿಯ ಪೋಷಣಾ ವಿಧಾನನ ಹೊಂದಿವೆ. ಅಂದರೆ ಅವು ಬ್ರೆಡ್ಡಿನಿಂದ ಪೋಷಣೆಯನ್ನು ಪಡ್ಕೊಳ್ತವೆ. ಅಂದರೆ ಯಾವ ವಸ್ತು ಕೊಳೆಯುತ್ತಿದೆಯೋ ಆ ವಸ್ತುವಿನಿಂದ ಅದು ಏನು ಮಾಡುತ್ತೆ? ತನ್ನ ಪೋಷಣೆಯನ್ನು ಬಳಕೊಂಡು ತಾನು ಬೆಳೆಯುತ್ತೆ. ಈ ರೀತಿಯ ಪೋಷಣಾ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೊಳೆತಿನಿ ಪೋಷಣೆ ಅಂತ ಕರಿತೀವಿ. ಈ ಶಿಲೀಂಧ್ರಗಳಿವೆಯಲ್ಲ, ಇವುಗಳ ಬಗ್ಗೆ ನೀವು ತುಂಬ ತಿಳ್ಕೋಬೇಕು. ಈ ಶಿಲೀಂಧ್ರಗಳ ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರ್ತವೆ. ಯಾವಾಗ ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುಗಳ ಮೇಲೆ ಅವು ಬಿದ್ದರೆ ಮೊಳಕೆ ಹೊಡೆದು ಅಲ್ಲಿ ಬೆಳೀತವೆ. ನೀವು ಗಮನಿಸಿರ್ಬೋದು, ಶೂ ಇದೆಯಲ್ಲ, ಶೂ ಮಳೆಗಾಲದಲ್ಲಿ ಶೂ ಹಾಳಾಗುತ್ತೆ, ಆಚೆನೆ ಬಿಟ್ಟರೆ ಅದ್ರ ಮೇಲೆ ಬೂಸ್ಟ್ ಬೆಳೆದಿದೆ ಅಂತ ಹೇಳ್ತಾರೆ ಮನೆಯಲ್ಲೆಲ್ಲ. ಅದೇ ರೀತಿ ಚರ್ಮದ ಯಾವುದೇ ವಸ್ತುಗಳಿರ್ಬೋದು, ಅದ್ರ ಮೇಲೆ ಸ್ವಲ್ಪ ದಿನ ಹಾಗೇ ಬಿಟ್ಟರೆ ಒದ್ದೆಯಾದ ಜಾಗದಲ್ಲಿ ಏನಾಗುತ್ತೆ? ಹಾಳಾಗೋಗುತ್ತೆ. ಹಾಗಾದರೆ ಶಿಲೀಂಧ್ರಗಳು ಹಾನಿಕಾರಕವೇ? ಆ ರೀತಿ ಹೇಳಲಿಕ್ಕೆ ಬರಲ್ಲ. ಕೆಲವು ಶಿಲೀಂಧ್ರಗಳು ಹಾನಿಕಾರಕ, ಅವು ರೋಗವನ್ನು ತರುತ್ತವೆ. ಗಾಯ ಆಗೋದು ಚರ್ಮದ ಮೇಲೆ, ಅದಕ್ಕೂ ಶಿಲೀಂಧ್ರನೇ ಕಾರಣವಾಗಿರುತ್ತೆ. ಅದೇ ರೀತಿ ಶಿಲೀಂಧ್ರಗಳಿಂದ ಉಪಯೋಗವೂ ಇದೆ. ಉದಾಹರಣೆಗೇನು? ಈ ಪೆನ್ಸಿಲಿನ್ ಅಂತ ಹೇಳ್ತಾರಲ್ಲ, ಚುಚ್ಚುಮದ್ದು, ವ್ಯಾಕ್ಸಿನನ್ನು ಏನು ಮಾಡ್ತಾ ಇದ್ದಾರೆ? ಇದರಿಂದನೇ ಬಳಸ್ತಾರೆ. ಅನೇಕ ಔಷಧಿಯನ್ನು ನಾವು ಯಾವುದರಿಂದ? ಶಿಲೀಂಧ್ರಗಳಿಂದ ಪಡಿತೀವಿ. ಹಾಗಾಗಿ ಶಿಲೀಂಧ್ರಗಳು ನಮಗೆ ಹಾನಿಕಾರಕವೂ ಹೌದು, ಅನುಕೂಲಕಾರಕವೂ ಹೌದು. ಅವುಗಳ ಬಹಳ ಮಹತ್ವನ ಪಡೆದಿವೆ ಅಂತ. ಹೀಗೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕವನ್ನು ಪಡೆದುಕೊಳ್ಳುವ ವಿಧಾನಕ್ಕೆ ನಾವೇನಂತ ಕರಿತೀವಿ? ಕೊಳೆತಿನಿ ಪೋಷಣೆ ಅಂತ ಕರಿತೀವಿ. ಯಾವ ಜೀವಿ ಈ ರೀತಿ ಸತ್ತ ಅಥವಾ ಕೊಳೆಯುತ್ತಿರುವ ವಸ್ತುವಿನಿಂದ ಆಹಾರವನ್ನು ಪಡೆದು ತಾನು ಬೆಳೆಯುತ್ತೋ ಅಂತಹ ಜೀವಿಯನ್ನು ನಾವೇನಂತ ಕರಿತೀವಿ? ಕೊಳೆತಿನಿಗಳು ಅಂತ ಕರಿತೀವಿ. ಕೊಳೆತಿನಿಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಉದಾಹರಣೆಗೆ ಅಣಬೆ ಒಂದು ಕೊಳೆತಿನಿ. ಅದನ್ನು ಇಂಗ್ಲೀಷ್ನಲ್ಲಿ ಈ ಎಲ್ಲ ಕೊಳೆತಿನಿಗಳನ್ನು ಸ್ಯಾಪ್ರೋಟ್ರೋಪ್ಸ್ ಅಂತ ಕರೀತಾರೆ, ಸ್ಯಾಪ್ರೋಫೈಟ್ ಅಂತಲೂ ಹೇಳ್ತಾರೆ. ಈಗ ಇನ್ನೊಂದು ಚಿತ್ರನ ನೀವು ಗಮನಿಸ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಏನೇನು ಗಮನಿಸಿದ್ದೀರಾ? ನೀವು ನೋಡಿದ್ದೀರಾ ಇದನ್ನು? ಎಲ್ಲಿ ನೋಡಿದ್ದೀರಾ? ಹೌದು, ಮರಗಳ ಮೇಲೆ. ಮರಗಳ ಮೇಲೆ ಈ ರೀತಿ ಚಿತ್ರ ಇರುತ್ತೆ. ಹಲವಾರು ಚಿತ್ರಗಳನ್ನ ನೀವು ನೋಡ್ತಾ ಇರ್ತೀರ. ಅದ್ರ ಮೇಲೆ ಯಾರೋ ಅಂಟಿಸಿರೋ ಥರ ಇರುತ್ತೆ, ಪೇಪರ್ನಲ್ಲಿ ಅಂಟಿಸಿರೋ ಥರ ಕಾಣುತ್ತೆ. ನಿಮ್ಮ ಕುಡಿಯುವ ನೀರಿನ ಟ್ಯಾಂಕಿನ ಮೇಲೂ ಸಹಿತ ಇದು ಬೆಳೆದಿರುತ್ತೆ ಅಲ್ವಾ? ಎಲ್ಲೆಲ್ಲಿ ತೇವಾಂಶ ಇರುತ್ತೋ ಮಳೆಗಾಲದಲ್ಲಿ ಗೋಡೆಗಳ ಮೇಲೆಲ್ಲ ಕಾಣುತ್ತೆ, ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ. ಯಾವುದಿದು? ಇದು ಜೀವಿನಾ? ನಿರ್ಜೀವಿನಾ? ಇದ್ರ ಮಹತ್ವ ಏನು ನೋಡೋಣವಾ? ಇದು ಕಲ್ಲು ಹೂವು ಅಂತ ಹೇಳ್ತೀವಿ ನಾವು. ಲಿಚೆನ್ಸ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಕಲ್ಲು ಹೂಗಳು ಅಂತ ಯಾಕೆ ಕರೀತಾರೆ? ಕಲ್ಲು ಮೇಲೆ ಬೆಳೆಯುತ್ತೆ, ಹೂ ಥರ ಕಾಣುತ್ತೆ. ಇದ್ರ ವಿಶೇಷತೆ ಏನು? ಇದು ಕಲ್ಲು ಹೂವು ಅನ್ನೋದು ಒಂದು ಜೀವಿ ಅಲ್ಲ. ಈ ಕಲ್ಲು ಹೂವಿನಲ್ಲಿ ನಾವು ಎರಡು ಜೀವಿಗಳನ್ನ ಗುರುತಿಸ್ಬೋದು. ಮೊದಲಿಗೆ ಯಾವುದು? ಶಿಲೀಂಧ್ರ. ಎರಡನೇದು ಶೈವಲ. ಶಿಲೀಂಧ್ರ ಮತ್ತು ಶೈವಲ ಎರಡೂ ಏನು ಮಾಡುತ್ತವೆ? ಒಟ್ಟಿಗೆ ಬೆಳೆಯುತ್ತವೆ, ಒಟ್ಟಿಗೆ ಇರ್ತವೆ. ಇಲ್ಲಿ ಶಿಲೀಂಧ್ರ ಏನು ಮಾಡುತ್ತೆ? ಶಿಲೀಂಧ್ರವು ಆಶ್ರಯ, ನೀರು ಮತ್ತು ಖನಿಜಗಳನ್ನು ಶೈವಲಕ್ಕೆ ಒದಗಿಸುತ್ತೆ. ಶೈವಲ ಅಂದರೆ ಏನು? ಶೈವಲನೂ ನೀವು ನೋಡಿದ್ದೀರಾ. ಈಗ ನೀರಿನ ಇದಿದೆಯಲ್ಲ ಕೊಳ, ಆ ಕೊಳದಲ್ಲಿ ನೀಲಿ ಕಲರ್, ಹಸಿರು ಕಲರ್ ಪಾಚಿ ಎಲ್ಲ ತೇಲ್ತಾ ಇರುತ್ತೆ, ಪಾಚಿ ಅಂತ ಕರಿತೀರಾ ನೀವು. ಆ ಪಾಚಿ ಏನು? ಅದು ಶೈವಲ. ಈ ಒಂದು ಕಲ್ಲು ಹೂವಿನಲ್ಲಿ ಶೈವಲನೂ ಸೇರಿಕೊಂಡಿರುತ್ತೆ, ಶಿಲೀಂಧ್ರನೂ ಅದರ ಜೊತೆ ವಾಸ ಮಾಡುತ್ತೆ. ಶಿಲೀಂಧ್ರವು ಶೈವಲಕ್ಕೆ ಆಶ್ರಯ, ನೀರು ಮತ್ತು ಖನಿಜಗಳನ್ನು ಒದಗಿಸುತ್ತೆ. ಶೈವಲದಲ್ಲಿ ಏನಿರುತ್ತೆ? ಪತ್ರ ಹರಿಯುತ್ತಿರುತ್ತೆ. ಆ ಕಾರಣದಿಂದ ಅದೇನು ಮಾಡುತ್ತೆ? ಆಹಾರವನ್ನು ತಯಾರಿಸಿ ಶಿಲೀಂಧ್ರಕ್ಕೆ ಕೊಡುತ್ತೆ. ಈ ರೀತಿ ಒಂದು ಜೀವಿ ಇನ್ನೊಂದು ಜೀವಿಯ ಜೊತೆಗೆ ಪೋಷಕಗಳನ್ನು ವಿನಿಮಯ ಮಾಡಿಕೊಂಡು ಬದುಕುತ್ತೆ. ಈ ರೀತಿಯ ಒಂದು ಪೋಷಣಾ ವಿಧಾನಕ್ಕೆ ಸಹಜೀವನ. ಸಹಜೀವನ ಅಂದರೆ
ಒಟ್ಟಿಗೆ ಬಾಳೋದು ಅಂತ ಅರ್ಥ. ನೋಡಿ ಇಲ್ಲಿ ಒಂದು ಮೌಲ್ಯ ಯಾವ ರೀತಿ ಇದೆ ಅಂತ, ಎಲ್ಲರೂ ಒಟ್ಟಿಗೆ ಬಾಳಿದರೆ ಆನಂದ, ಕೊಡಬೇಕು ತಗೋಬೇಕು ಅನ್ನೋ ಮೌಲ್ಯನೂ ಸಹಿತ ಪರಿಸರ ಪ್ರತಿಪಾದಿಸಿದೆ. ಕೆಲವು ಜೀವಿಗಳು ಒಟ್ಟಾಗಿ ವಾಸಿಸುತ್ತವೆ. ಯಾಕೆ ಒಟ್ಟಾಗಿ ವಾಸಿಸ್ತವೆ? ಆಶ್ರಯ ಮತ್ತು ಪೋಷಕಗಳನ್ನು ಹಂಚಿಕೊಳ್ತವೆ. ಈ ರೀತಿಯ ಸಂಬಂಧಕ್ಕೆ ನಾವೇನಂತ ಕರಿತೀವಿ? ಸಹಜೀವನ ಅಥವಾ ಸಿಂಬಯಾಸಿಸ್ ಅಂತ ಹೇಳ್ತೀವಿ. ಸೊ ಈಗ ಇದು ಬರೀ ಇದೊಂದೇ ಅಲ್ಲ, ಇನ್ನೂ ಹಲವು ಉದಾಹರಣೆಗಳನ್ನ ನೀವು ನೋಡ್ಬೋದು. ಏನು ಉದಾಹರಣೆಗಳನ್ನ ನೋಡ್ಬೋದು? ಈ ಕೆಲವೊಂದು ಮರದ ಬೇರುಗಳಲ್ಲಿ ಶಿಲೀಂಧ್ರಗಳು ಇರುತ್ತವೆ. ಈ ಶಿಲೀಂಧ್ರ ಏನು ಮಾಡುತ್ತೆ? ಅಗತ್ಯ ಖನಿಜಗಳನ್ನ ಕೊಡುತ್ತೆ, ಆಹಾರವನ್ನು ಮರದಿಂದ ಪಡ್ಕೊಳ್ಳುತ್ತೆ. ಈಗ ಇನ್ನೊಂದು ಚಿತ್ರ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ರೈತ ಏನು ಮಾಡ್ತಾ ಇದ್ದಾನೆ? ಹೌದಲ್ವಾ? ನೋಡಿದ್ದೀರಾ? ಹಳ್ಳಿಗಾಡಿನಲ್ಲಿರುವ ಮಕ್ಕಳಿಗಂತೂ ಸುಲಭವಾಗಿ ಗೊತ್ತಾಗುತ್ತೆ, ನಗರ ಪ್ರದೇಶದ ಮಕ್ಕಳಿಗೆ ಹೋಲಿಸಿದ್ರೆ. ಇಲ್ಲೇನು ಮಾಡ್ತಾ ಇದ್ದಾರೆ? ಬೆಳೆಗೆ ಗೊಬ್ಬರನ ಎರಚ್ತಾ ಇದ್ದಾನೆ. ಯಾಕೆ ಗೊಬ್ಬರ ಹಾಕಬೇಕು? ಮಣ್ಣಿನಲ್ಲಿ ಇದೆಯಲ್ಲ ಲವಣ. ಪದೇ ಪದೇ ಬೆಳೆನ ಬೆಳೀತಾ ಇದ್ದರೆ ಏನಾಗುತ್ತೆ? ಮಣ್ಣು ತನ್ನ ಸಾರನ ಕಳ್ಕೊಳ್ಬೇಕು. ಖನಿಜಾಂಶಗಳನ್ನು, ಲವಣಗಳನ್ನು ಸಸ್ಯ ಹೀರ್ಕೊಬಿಡುತ್ತೆ. ಆ ಸಸ್ಯನ ನಾವು ಬಳಸ್ಕೊಳ್ತೀವಿ, ಅದರಲ್ಲಿನ ಪೋಷಕಗಳು ನಮಗೆ ಬಂದು ಮಣ್ಣಿನಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ಮಣ್ಣಿಗೆ ಮತ್ತೆ ಮತ್ತೆ ಬೆಳೆಗಳನ್ನು ಬೆಳೆಯಬೇಕಾದ್ರೆ ಪೋಷಕಗಳನ್ನ ನಾವೇನು ಮಾಡಬೇಕಾಗುತ್ತೆ? ಸೇರಿಸಬೇಕಾಗುತ್ತೆ. ಈ ರೀತಿ ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಆಗ್ತವೆ? ಒಂದು ಸಸ್ಯ ಇದೆ, ಆ ಸಸ್ಯ ಸತ್ತ ನಂತರ ಏನಾಗುತ್ತೆ? ಅದರಲ್ಲಿರೋ ಪೋಷಕಗಳು ಮತ್ತೆ ವಿಘಟಕಗಳ ಸಹಾಯದಿಂದ ಮಣ್ಣನ್ನೇ ಸೇರಿಕೊಳ್ಳುತ್ತವೆ. ಈಗ ಇಷ್ಟೇ ಅಲ್ಲ, ಬರೀ ರಸಗೊಬ್ಬರನ್ನೇ ಹಾಕಲ್ಲ. ನೀವೆಲ್ಲ ನೋಡಿರ್ಬೋದು, ಹಸುವಿನ ಸಗಣಿ, ತಿಪ್ಪೆ ಅಂತ ಹೇಳ್ತೀವಿ ನಾವು, ಗೊಬ್ಬರ. ಇದೆಲ್ಲ ಗೊಬ್ಬರ ಮಾಡಿ ಏನು ಮಾಡ್ತೀವಿ? ಹೊಲಗಳಲ್ಲಿ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಮಣ್ಣಿನ ಜೊತೆ ಬೆರೆಸತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಯಾಕೆ ಹೀಗೆ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ? ಯಾಕೆ ಅಂತಂದರೆ ಬೆಳೆ ಬೆಳೀತಾ ಹೋದಂತೆಲ್ಲ ಮಣ್ಣಿನಲ್ಲಿರತಕ್ಕಂಥ ಪೋಷಕಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅವುಗಳನ್ನು ನಾವು ಮತ್ತೆ ಮಣ್ಣಿಗೆ ಪೋಷಕಗಳನ್ನ ಸೇರಿಸ್ಬೇಕಾಗುತ್ತೆ, ಲವಣಗಳನ್ನ ಸೇರಿಸ್ಬೇಕಾಗುತ್ತೆ, ಖನಿಜಗಳನ್ನು ಸೇರಿಸ್ಬೇಕಾಗುತ್ತೆ. ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಏನು ಕಾಣ್ತಾ ಇದ್ದೀರಾ? ಯಾವುದೋ ಒಂದು ಬೇರಿದೆ. ಈ ಬೇರನ್ನು ಗಮನಿಸಿ, ಅಲ್ಲಲ್ಲೇ ಗಂಟುಗಳು ಕಾಣ್ತಾ ಇದೆ. ಏನು, ಯಾಕೆ ಈ ಗಂಟುಗಳು? ಯಾವ ರೀತಿಯ ಸಸ್ಯಗಳಲ್ಲಿ ಈ ಗಂಟುಗಳು ಕಂಡು ಬರುತ್ತೆ? ಕಡಲೆಕಾಯಿ ತಿಂದಿದ್ದೀರಾ ನೀವು ಎಲ್ಲ ಅಲ್ವಾ? ಕಿತ್ತು ಹೊಲದಲ್ಲಿ ಕಡಲೆಕಾಯಿಯ ಸಸ್ಯದ ಬೇರುಗಳಲ್ಲಿ ಈ ರೀತಿಯ ಗಂಟು ಇರುತ್ತೆ. ಬರೀ ಕಡಲೆಕಾಯಿ ಅಲ್ಲ, ತೊಗರಿಕಾಯಿ ಸಸ್ಯದಲ್ಲೂ ಸಹಿತ ಕಂಡುಬರುತ್ತೆ. ಸಾಮಾನ್ಯವಾಗಿ ಎಲ್ಲ ದ್ವಿದಳ ಧಾನ್ಯಗಳಲ್ಲೂ ಸಹಿತ ಕಂಡುಬರುತ್ತೆ. ಏನು ಇದರಲ್ಲಿ ಯಾಕೆ ಗಂಟು? ಏನು ವಿಶೇಷತೆ ಏನಪ್ಪ ಅಂತಂದರೆ ಏನು ಅಂದರೆ, ಈ ಸಸ್ಯಗಳಿಗೆ ನಾನು ಆಗಲೇ ಹೇಳಿದಾಗೆ ಪ್ರೋಟೀನ್ ತಯಾರಿಸಲಿಕ್ಕೆ ಸಾರಜನಕ ಬೇಕು. ಸಾರಜನಕ, ನೈಟ್ರೋಜನ್, ಅದು ಮಣ್ಣಿನಲ್ಲಿ ಇಲ್ಲವೇ ಇಲ್ಲ, ಅದು ಗಾಳಿಯಲ್ಲಿದೆ. ಈ ಗಾಳಿಯಲ್ಲಿರತಕ್ಕಂಥ ನೈಟ್ರೋಜನ್ನು ಮಣ್ಣಿಗೆ ಹೋಗಬೇಕು ಅಂದರೆ ಯಾವ ರೀತಿ ಹೋಗುತ್ತೆ? ತನ್ನಷ್ಟಕ್ಕೆ ತಾನೇ ಹೋಗಲ್ಲ. ಈ ಜೀವಿಗಳಿವೆ, ರೈಜೋಬಿಯಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಇದು ಏನು ಮಾಡುತ್ತೆ? ಈ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಸೇರಿಕೊಳ್ಳುತ್ತೆ. ಈ ರೈಜೋಬಿಯಮ್ಗೆ ಯಾವ ಶಕ್ತಿ ಇದೆ ಅಂದರೆ, ಪರಿಸರದ ವಾತಾವರಣದಲ್ಲಿರತಕ್ಕಂಥ ನೈಟ್ರೋಜನ್ನನ್ನು ಅದು ಕರಗಬಲ್ಲ ರೂಪಕ್ಕೆ, ಅಂದರೆ ಮಣ್ಣಿನಲ್ಲಿ ಕರಗಬಲ್ಲ ರೂಪಕ್ಕೆ, ಮಣ್ಣಿನಲ್ಲಿ ಕರಗಬೇಕದು ನೈಟ್ರೇಟ್ಗಳಾಗಿ ಅಥವಾ ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣಿನಲ್ಲಿ ಕರಗಿ ಬೇರುಗಳು ಹೀರ್ಕೋಬೇಕು. ಆ ರೀತಿ ಮಾಡತಕ್ಕಂಥ ಒಂದು ಶಕ್ತಿ ಆ ರೈಜೋಬಿಯಂ ಬ್ಯಾಕ್ಟೀರಿಯಾಗಿದೆ. ಅದೇನು ಮಾಡುತ್ತೆ? ಈ ಗಂಟುಗಳಲ್ಲಿ ಸೇರಿಕೊಳ್ಳುತ್ತೆ, ಈ ದ್ವಿದಳ ಧಾನ್ಯದ ಗಂಟುಗಳಲ್ಲಿ ಸೇರಿಕೊಳ್ಳುತ್ತೆ. ಆದರೆ ರೈಜೋಬಿಯಂಗೆ ತನ್ನದೇ ಆಹಾರನ ಉತ್ಪಾದನೆ ಮಾಡೋ ಶಕ್ತಿ ಇಲ್ಲ. ಅದೇನು ಮಾಡುತ್ತೆ? ಈ ಬೇರುಗಳಲ್ಲಿ ಸೇರಿಕೊಂಡು ಆಹಾರವನ್ನು ಸಸ್ಯದಿಂದ ಪಡ್ಕೊಳ್ಳುತ್ತೆ. ತಾನೇನು ಕೊಡುತ್ತೆ? ಪೋಷಕಗಳನ್ನು ಸಸ್ಯಗಳಿಗೆ ಕೊಡುತ್ತೆ. ಹೇಗಿದೆ ನೋಡಿ, ಪರಿಸರದಲ್ಲಿ ಈಗ ನಾವೇ ಸಾರಜನಕನೇ ತಂದು ಹಾಕಬೇಕಿತ್ತು ಅಂತಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಪ್ರಕೃತಿ ರೈಜೋಬಿಯಂ ರೂಪದಲ್ಲಿ ವಾತಾವರಣದಲ್ಲಿರತಕ್ಕಂಥ ನೈಟ್ರೋಜನನ್ನು ಫ್ರೀ ಆಫ್ ಕಾಸ್ಟ್, ಅಂದರೆ ಯಾವುದೇ ಬೆಲೆ ಇಲ್ಲದೆ ಪರಿವರ್ತಿಸಿ ಕೊಡ್ತಾ ಇದೆ. ಹಾಗಾಗಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಮತ್ತು ಈ ದ್ವಿದಳ ಧಾನ್ಯ ಸಸ್ಯಗಳ ನಡುವೆ ಸಹಜೀವನ ಇರೋದನ್ನು ನಾವು ಕಾಣಬಹುದು. ಈ ರೀತಿಯ ಪೋಷಣಾ ವಿಧಾನಕ್ಕೆ ನಾವೇನಂತ ಕರಿತೀವಿ? ಸಹಜೀವನ ಪೋಷಣಾ ವಿಧಾನ ಅಂತ ಕರಿತೀವಿ. ಇಲ್ಲಿವರೆಗೂ ನಾವು ಅನೇಕ ಕಲಿಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳೇ. ಏನೇನು ತಿಳಿದ್ವಿ ಬನ್ನಿ ಒಮ್ಮೆ ನೋಡೋಣವಾ? ನಾವೇನು ಕಲ್ತ್ವಿ? ಸಸ್ಯಗಳಲ್ಲಿ ಪರಪೋಷಣ ವಿಧಾನ, ಪರಪೋಷಣೆ ಅಂದ್ರೇನು, ಪರಪೋಷಣ ವಿಧಾನ ಅಂದ್ರೇನು, ಪರಾವಲಂಬಿ ಅಂದ್ರೇನು ಅಂತ ತಿಳ್ಕೊಂಡ್ವಿ.
ಅದೇ ರೀತಿ ಸಸ್ಯಗಳಲ್ಲಿ ಕೊಳೆತಿನಿ ಪೋಷಣಾ ವಿಧಾನ ಸಸ್ಯಗಳಲ್ಲಿ, ಅದೇ ರೀತಿ ಸಸ್ಯಗಳಲ್ಲಿ ಸಹಜೀವನ ಪೋಷಣಾ ವಿಧಾನದ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಂಡ್ವಿ. ಕೊನೆಗೆ ಮಣ್ಣಿನಲ್ಲಿ ಪೋಷಕಗಳು ಹೇಗೆ ಪುನರ್ಬಳಕೆ ಆಗ್ತವೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮಕ್ಕಳೇ, ಇದುವರೆಗೂ ಈ ಅವಧಿಯಲ್ಲಿ ನಾವು ಸಸ್ಯಗಳಲ್ಲಿ ಪೋಷಣೆ ಎಂಬ ಘಟಕದ ಬಗ್ಗೆ ಹಲವಾರು ಕಲಿಕಾಂಶಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವೇನು ಕಲ್ತಿದ್ದೀವಿ ಅನ್ನೋದನ್ನ ಒಂದು ರಸಪ್ರಶ್ನೆ ಮುಖಾಂತರ ತಿಳ್ಕೊಳ್ಳೋಣವಾ? ಬನ್ನಿ ಶುರು ಮಾಡೋಣವಾ? ಎಲ್ಲ ರೆಡಿ ಇದ್ದೀರಲ್ಲ? ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ. ಕಸ್ಕ್ಯೂಟ, ದಾಸವಾಳ, ಊಜಿಗಿಡ, ಗುಲಾಬಿ. ಯಾವುದು? ಆಹಾ, ಬುದ್ಧಿವಂತ ಮಕ್ಕಳು, ಗೊತ್ತು, ಎಲ್ಲ ನೋಡಿದ್ದೀರಲ್ಲ. ಊಜಿಗಿಡ. ಊಜಿಗಿಡ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣವಾ? ಮಕ್ಕಳೇ, ತುಂಬ ಬುದ್ಧಿವಂತರಿದ್ದೀರಾ, ರೆಡಿ ಇರಿ, ಓದಿ. ಕೀಟಹಾರಿ ಸಸ್ಯಗಳು ಸಾಮಾನ್ಯವಾಗಿ ಈ ಪೋಷಕಾಂಶದ ಕೊರತೆ ಎದುರಿಸುತ್ತವೆ. ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಸಿಯಂ, ಸೋಡಿಯಂ. ಯಾವುದು? ಯಾವುದು? ನೈಟ್ರೋಜನ್ ಸರಿಯಾದ ಉತ್ತರ. ನೈಟ್ರೋಜನ್ ಪೋಷಕಾಂಶವು ಕೀಟಹಾರಿ ಸಸ್ಯಗಳಿಗೆ ಲಭ್ಯತೆ ಇರೋದಿಲ್ಲ, ಹಾಗಾಗಿ ಅವು ಕೀಟಗಳನ್ನು ತಿನ್ನುತ್ತವೆ ಅಂತ. ಈಗ ಮುಂದಿನ ಪ್ರಶ್ನೆ, ಕಸ್ಕ್ಯೂಟ. ನೋಡಿದಿರಲ್ಲ ಚಿತ್ರ, ಕಸ್ಕ್ಯೂಟ ಮರ. ಕಸ್ಕ್ಯೂಟ ಇದು ಯಾವುದಕ್ಕೆ ಉದಾಹರಣೆ? ಸ್ವಪೋಷಕ, ಕೊಳೆತಿನಿ, ಅತಿಥೇಯ ಸಸ್ಯ, ಪರಾವಲಂಬಿ. ಯಾವುದು? ಪರಾವಲಂಬಿ. ಹೌದು, ಸರಿಯಾದ ಉತ್ತರ. ಕಸ್ಕ್ಯೂಟ ಒಂದು ಪರಾವಲಂಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ದ್ವಿದಳ ಧಾನ್ಯದ ಬೇರಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ, ಅದರ ಹೆಸರೇನು ಅಂತ. ಯಾವುದು? ರೈಜೋಬಿಯಂ, ಕಸ್ಕ್ಯೂಟ, ಶಿಲೀಂಧ್ರ, ಪರಾವಲಂಬಿ. ಯಾವುದು ಸರಿಯಾದ ಉತ್ತರ? ದ್ವಿದಳ ಧಾನ್ಯದ ಬೇರಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ ರೈಜೋಬಿಯಂ. ರೈಜೋಬಿಯಂ ಸರಿಯಾದ ಉತ್ತರ. ಸರಿಯಾದ ಉತ್ತರ ರೈಜೋಬಿಯಂ ಮಕ್ಕಳೇ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಜೀವಿಗಳು ಒಟ್ಟಾಗಿ ಜೀವಿಸುತ್ತಾ ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುವುದು. ಯಾವ ರೀತಿಯ ಪೋಷಣಾ ವಿಧಾನದಲ್ಲಿ? ಸ್ವಪೋಷಣೆ, ಕೊಳೆತಿನಿ ಪೋಷಣೆ, ಸಹಜೀವನ, ಪರಪೋಷಣೆ. ಸರಿಯಾದ ಉತ್ತರ ಯಾವುದು? ವೆರಿ ಗುಡ್, ಸರಿಯಾದ ಉತ್ತರ ಸಹಜೀವನ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಆರನೇ ಪ್ರಶ್ನೆ. ಈಗ ಮಕ್ಕಳೇ, ಆರನೇ ಪ್ರಶ್ನೆ, ಬಿಸಿ ಮತ್ತು ಆರ್ದ್ರ ಹವಾಮಾನದಲ್ಲಿ ತುಂಬ ಸಮಯದವರೆಗೆ ಇಟ್ಟಿರುವ ಉಪ್ಪಿನಕಾಯಿ ಹಾಳಾಗಲು ಕಾರಣ. ಉಪ್ಪಿನಕಾಯಿ ನೀವು ನೋಡಿದ್ದೀರಾ, ಜಾಡಿ ತೆಗೆದಿಟ್ಬಿಟ್ಟು 2-3 ದಿನ ಇದ್ದರೆ ಅದರಲ್ಲಿ ಹತ್ತಿ ಲೋಳೆ ಥರ ಬೆಳ್ಕೊಂಡಿರುತ್ತೆ, ಹಾಳಾಗೋಗ್ಬಿಡುತ್ತೆ. ಯಾವುದು? ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಗಾಳಿ. ಸರಿಯಾದ ಉತ್ತರ ಯಾವುದು? ಶಿಲೀಂಧ್ರ. ಸರಿಯಾದ ಉತ್ತರ ಶಿಲೀಂಧ್ರ. ಜಾಣ ಮಕ್ಕಳು. ಏಳನೇ ಪ್ರಶ್ನೆ, ಕಲ್ಲು ಹೂಗಳಲ್ಲಿ ಶೈವಲದ ಜೊತೆ ಸಹಜೀವನ ನಡೆಸುವುದು. ಕಲ್ಲು ಹೂಗಳಲ್ಲಿ ಶೈವಲದ ಜೊತೆ ಸಹಜೀವನ ನಡೆಸುವುದು ಯಾವುದು? ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಗಾಳಿ. ಯಾವುದು ಸರಿಯಾದ ಉತ್ತರ? ಶಿಲೀಂಧ್ರ ಸರಿಯಾದ ಉತ್ತರ. ಜಾಣ ಮಕ್ಕಳು. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಮಕ್ಕಳೇ, ಈಗ 8ನೇ ಪ್ರಶ್ನೆ, ಇವುಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವುದು ಅಣಬೆ, ಕಸ್ಕ್ಯೂಟ, ಶಿಲೀಂಧ್ರ, ಶೈವಲ. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಶೈವಲ. ಜಾಣ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಭಾಗವಹಿಸಿದ್ದೀರಾ, ವಂದನೆಗಳು. ಎಲ್ರಿಗೂ ವಂದನೆಗಳು. ಈ ದಿನ ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯವಾದ ಸಸ್ಯಗಳಲ್ಲಿ ಪೋಷಣೆ ಎಂಬುದ ಪಾಠದ ಕಲಿಕಾಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ನನ್ನ ಹೆಸರು ಮಹೇಶ್ ಬಾಬು BC. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ OB ಚೂಡಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ ಇಲ್ಲಿ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ.